ಜೈ ಭಾರತ್, ಜೈ ಸಂವಿಧಾನ್, ಜೈ ಕಾಂಗ್ರೆಸ್. ಆತ್ಮೀಯ ಸರ್ವ ಕುಲ ಬಾಂಧವರೇ, ಈ ದಿನ ನಾನು ಲೈವ್ ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ಕರ್ನಾಟಕದ ಕನ್ನಡಿಗರ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದು ಮನಸ್ಸಿಗೆ ತುಂಬಾ ನೋವಾಯಿತು. ಇರ್ಲಿ, ಇತ್ತೇನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಬರುವಂತ ಯಾರೇ ಸಿಎಂ ಆಗಿ ಬಂದ್ರು ಸಿದ್ದರಾಮಯ್ಯ ಅವರಿಗಿಂತ ಉತ್ತಮವಾದ ಆಡಳಿತ ಕೊಟ್ಟು ಕರ್ನಾಟಕದಲ್ಲಿ ಒಳ್ಳೆ ಜನತೆಗೆ ಸೇವೆ ಮಾಡಿ. ಯಾಕಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನ ಅಷ್ಟು ಒಳ್ಳೇದಾಗಿದೆ. ಒಳ್ಳೇದು ಮಾಡೋರಿಗೆ ಒಳ್ಳೇದಾಗುತ್ತೆ. ಹಂಗಾಗಿ ನಾವು ಈ ಸಂದರ್ಭದಲ್ಲಿ ಹೇಳೋದೇನಪ್ಪ ಅಂತಂದ್ರೆ, ನಮ್ಮ ಚಾಮರಾಜನಗರದ ಲೋಕಸಭಾ ಮಾಜಿ ಸಂಸದರಾದ ದಿವಂಗತ ಆರ್ ಧ್ರುವನಾರಾಯಣ ಸಾಹೇಬರ ಸೇವೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅವರು ತುಂಬಾ ಸೇವೆ ಮಾಡಿದ್ದಾರೆ, ಜನರಿಗೆ ಸೇವೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕಾಗಿ ಹಗಲು ರಾತ್ರಿ ದುಡಿದಿದ್ದಾರೆ. ಅದಕ್ಕಾಗಿ ಅವರು ನೋಡಿ, ಅವರ ಕೊನೆಯ ಉಸಿರು ಇರುವ ತನಕ ಕಾಂಗ್ರೆಸ್ ಪಕ್ಷಕ್ಕಾಗಿ ಅವರು ತುಂಬಾ ದುಡಿದಿದ್ದಾರೆ. ಅದು ನನಗಂತಲ್ಲ, ಇಡೀ ನಮ್ಮ ಮೈಸೂರು, ಹಳೆ ಮೈಸೂರು ಭಾಗ ಹಾಗೂ ಕರ್ನಾಟಕದ ಪ್ರತಿಯೊಂದು ಮೂಲೆಯ ಜನತೆಗೆ ಗೊತ್ತಿರೋಂಥ ವಿಚಾರ. ಅದಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಕೇಳೋದೇನಪ್ಪಾ ಅಂತಂದ್ರೆ, ಮುಖ್ಯಮಂತ್ರಿ ಸ್ಥಾನನ ಯಾರು ಬೇಕಾದ್ರೂ ಅಲಂಕರಿಸಿ, ನಮ್ಗೆ ಏನು ಅಭ್ಯಂತರ ಇಲ್ಲ. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಕ್ಷನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ತಮ್ಗೆಲ್ಲರಿಗೂ ಮಾರ್ಗಸೂಚನೆಯನ್ನ ನೀಡ್ತಾ ಇದ್ದಾರೆ, ಮುಂದೆ ನೀಡ್ತಾ ಇರ್ತಾರೆ. ಕಾರ್ಯಕರ್ತರಿಂದ ಹಿಡಿದು ಮಂತ್ರಿ ಸ್ಥಾನದವರೆಗೂ, ಮತ್ತೆ ನಮ್ಮ ಶಾಸಕರಿಗೂ, ಮತ್ತೆ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ಪಕ್ಷಕ್ಕೆ ಸೇರ್ಪಡೆ ಆಗ್ತಟ್ಟಿಂದ ಹಿಡಿದು ಪ್ರತಿಯೊಬ್ಬರಿಗೆ ಯಾವ ರೀತಿ ಹೋಗ್ಬೇಕು, ಜನರ ಜೊತೆಲಿ ಯಾವ ರೀತಿ ನಡ್ಕೋಬೇಕು, ಜನರ ಸೇವೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ಆಲ್ರೆಡಿ ಎಲ್ಲರಿಗೂ ತಿಳಿದಿರೋಂಥ ವಿಚಾರ. ಹಂಗಾಗಿ ನಾವು ಕೇಳೋದೇನಪ್ಪಾ ಅಂದ್ರೆ, ನಮ್ಮ ನಂಜನಗೂಡಿನ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅವ್ರಿಗೆ ಮಂತ್ರಿ ಸ್ಥಾನ ಕೊಡಿ. ಯಾಕಂದ್ರೆ ಧ್ರುವನಾರಾಯಣ ಸಾಹೇಬರು ಅವರು ಕೊನೆ ಉಸಿರಿರೋ ಗಂಟನು ಕಾಂಗ್ರೆಸ್ ಪಕ್ಷಕ್ಕಾಗಿ ಅವರು ದುಡಿದಿದ್ದಾರೆ. ಅವರ ಮಗನಿಗೆ ಒಂದು ಅವಕಾಶ ಮಾಡಿಕೊಡಿ. ಪಕ್ಷಕ್ಕೋಸ್ಕರ ಅವರು ದುಡಿತಾ ಇದ್ದಾರೆ, ಮತ್ತೆ ಪಕ್ಷಕ್ಕಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಮಂತ್ರಿ ಸ್ಥಾನ ಕೊಟ್ರೆ ಅದನ್ನ ನಿಭಾಯಿಸುವಂತ ಶಕ್ತಿ ಅವರಲ್ಲಿ ಇವಾಗ ಆಲ್ರೆಡಿ ಅವರು ಕಲ್ತ್ಕೊಂಡಿದ್ದಾರೆ. ಜನ ಸೇವೆನ ನಿರಂತರವಾಗಿ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ, ಯಾರು ದರ್ಶನ್ ಧ್ರುವನಾರಾಯಣ ಅವರು. ಹಂಗಾಗಿ ನಾನು ಒಬ್ಬ ಮತದಾರನಾಗಿ, ನಾನು ಒಬ್ಬ ಪ್ರಜೆಯಾಗಿ ನನ್ನ ಹಕ್ಕು ಏನಪ್ಪಾ ಅಂದ್ರೆ, ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಿ ಅಂತ ನಾನು ಕೇಳಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ನಾವು ನೋಡಿದ ಮಟ್ಟಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಅಪ್ಪಾಜಿಯವರು ದುಡಿದಿದ್ದಾರೆ, ಧ್ರುವನಾರಾಯಣ ಸಾಹೇಬರು, ದರ್ಶನ್ ಸರ್ ಅವರು ದುಡಿತಾ ಇದ್ದಾರೆ. ಅದಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಕೇಳೋದೇನಪ್ಪಾ ಅಂದ್ರೆ, ಎಲ್ಲರಿಗೂ ಮಂತ್ರಿಗಳನ್ನ ನೀಡ್ತಾ ಇದ್ದೀರಿ, ನಮ್ಮ MLA ಅವ್ರಿಗೆ ಮಂತ್ರಿ ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಸೇವೆ ಮಾಡ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಅವರು ದುಡಿತಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯವರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ, ಹಾಗೂ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೆ, ಹಾಗೂ ನಮ್ಮ ಪ್ರಿಯಾಂಕ್ ಗಾಂಧಿ ಮೇಡಮ್ ಅವ್ರಿಗೆ, ಹಾಗೂ ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರಿಗೆ, ಹಾಗೂ ನಮ್ಮ ಪಕ್ಷದ ಹಿರಿಯ ಸಚಿವರುಗಳಿಗೆ, ಶಾಸಕರುಗಳಿಗೆ, ಮತ್ತೆ ಪಕ್ಷದ ಎಲ್ಲ ಕಾರ್ಯಕರ್ತರಲ್ಲಿ ನಾನು ಕೇಳೋದೇನಪ್ಪ ಅಂದ್ರೆ, ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಿ ಅಂತ ಈ ಮೂಲಕ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ್.